ಈ ಮಧ್ಯ ಕಾಲದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ತುಂಬಾ ನೀನು ಕೇಳಿರ್ತೀಯ. 2024ರಲ್ಲಿ 9 ಲಕ್ಷ ಡಿಜಿಟಲ್ ಮಾರ್ಕೆಟಿಂಗ್ ಗೆ ಜಾಬ್ ವೇಕೆನ್ಸಿ ಇದೆ. ಇನ್ನು 2025ರಲ್ಲಂತೂ ಅದು ಡಬಲ್ ಆಗತ್ತೆ ಅಂತ ರಿಸರ್ಚ್ ಹೇಳ್ತಾ ಇದೆ. ಬೇಸಿಕಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೆಲ್ಲ ಯಾರಾದ್ರೂ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ನ ಮಾರ್ಕೆಟಿಂಗ್ ಆಫ್ಲೈನ್ ಅಲ್ಲಿ ಇರ್ತಿತ್ತು. ಅಂದ್ರೆ ಹೋಲ್ಡಿಂಗ್ಸ್ ಹಾಕೋದು, ಟಿವಿ ಕಮರ್ಷಿಯಲ್ಸ್ ಕೊಡೋದು, ಟಿವಿ ಕಮರ್ಷಿಯಲ್ಸ್ ಅಂದ್ರೆ ಟಿವಿಯಲ್ಲಿ ಆಡ್ ಕೊಡೋದು, ಈ ತರ ನಡೀತಿತ್ತು. ಈಗ ಬಿಸ್ನೆಸ್ ಮಾಡೋರು ಪ್ರತಿಯೊಬ್ರು ಡಿಜಿಟಲಿ, ಅಂದ್ರೆ ಏನಕ್ಕೆ ಅಂದ್ರೆ ಡಿಜಿಟಲ್ ಏರಾದಲ್ಲಿ ನಾವು ಬದುಕ್ತಾ ಇದೀವಿ. ಈಗ ಇದು ಡಿಜಿಟಲ್ ಏರಾ. ಸೊ ಈಗ ಪ್ರತಿಯೊಂದು ಡಿಜಿಟಲ್ ಹೋಗ್ತಾ ಇದೆ. ಪ್ರತಿಯೊಂದು ಮಾರ್ಕೆಟಿಂಗ್ ಆಗಿರ್ಬೋದು, ಏನೇ ಒಂದು ವಿಷಯನೂ ಡಿಜಿಟಲಿ ತುಂಬಾ ಹೋಗ್ತಾ ಇದೆ. ನೀನು ಒಂದು ವೇಳೆ ಶಾರ್ಕ್ ಟ್ಯಾಂಕ್ ರಿಯಾಲಿಟಿ ಶೋ ನೋಡಿದ್ರೆ ಅದರಲ್ಲಿ ಫೌಂಡರ್ಸ್ ಹೇಳೋದು, ನನ್ನ ರೆವೆನ್ಯೂ ಆಲ್ಮೋಸ್ಟ್ ವೆಬ್ಸೈಟ್ ಇಂದಾನೇ ಬರ್ತಾ ಇದೆ, ನನ್ನ ರೆವೆನ್ಯೂ ಆಲ್ಮೋಸ್ಟ್ ಇ ಕಾಮರ್ಸ್ ಬಿಸ್ನೆಸ್ ಇಂದ ಬರ್ತಾ ಇದೆ. ಈ ತರದೇ ನೀನ್ ಕೇಳ್ತಾ ಇರ್ತೀಯ. ಏನಕ್ಕೆ ಅಂದ್ರೆ ಇದೆಲ್ಲ ಆಗೋದು ಸಾಧ್ಯ ಡಿಜಿಟಲ್ ಇಂದ, ಡಿಜಿಟಲ್ ಮಾರ್ಕೆಟಿಂಗ್ ಇಂದ. ಈಗ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯಾವ್ಯಾವ ವಿಧ ಇದೆ, ಯಾವ್ಯಾವ ಟೈಪ್ಸ್ ಇದೆ ಅಂತ ನೋಡೋಣ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಚಾನಲ್ ಅಲ್ಲಿ ನೀನು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡು, ಓಕೆನಾ? ಈಗ ಜಾಸ್ತಿ ತಡ ಮಾಡದೆ, ಲೇಟ್ ಮಾಡದೆ ಹೋಗೇ ಬಿಡೋಣ. ಇದರಲ್ಲಿ ಮೊದಲನೇದು SEO ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್. ನಿನಗೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಗೂಗಲ್ ಅಲ್ಲಿ ನೀನು ಸರ್ಚ್ ಮಾಡ್ತೀಯ ನೋಡು, ಏನಾದ್ರೂ ಪ್ರಾಡಕ್ಟ್ಸ್ ತಗೊಳಕ್ಕೆ, ನೀನು ಸರ್ಚ್ ಮಾಡ್ತೀಯಲ್ಲ, ಅದರಲ್ಲಿ ಟಾಪ್ ಅಲ್ಲಿ ಬರುತ್ತೆ ನೋಡು, ಫಸ್ಟ್ 1, 2, 3 ಟಾಪ್ ವೆಬ್ಸೈಟ್ ಬರುತ್ತೆ ನೋಡು, ಅದು SEO ಇಂದಾನೇ ಸಾಧ್ಯ. ಮತ್ತೆ ಈ SEO ಅಲ್ಲೇ 4 ಕ್ಯಾಟಗರಿ ಡಿವೈಡ್ ಆಗುತ್ತೆ. ಅಂದ್ರೆ ಆನ್ ಪೇಜ್ SEO ಆಗಿರ್ಬೋದು, ಆಫ್ ಪೇಜ್ SEO, ಟೆಕ್ನಿಕಲ್ SEO, ಆಮೇಲೆ ಲೋಕಲ್ SEO, ಈ ತರದ್ದು ಡಿವೈಡ್ ಆಗುತ್ತೆ. ಎರಡನೇದು SEM ಅಂದ್ರೆ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್. SEM ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪೇಯ್ಡ್ ಆಡ್ಸ್ ನ ರನ್ ಮಾಡೋದು, ಪೇಯ್ಡ್ ಕ್ಯಾಂಪೈನ್ಸ್ ನ ರನ್ ಮಾಡೋದು, ದುಡ್ಡು ಕೊಟ್ಟು ಆಡ್ ನ ರನ್ ಮಾಡೋದು, ದುಡ್ಡು ಕೊಟ್ಟು ಕ್ಯಾಂಪೈನ್ ನ ರನ್ ಮಾಡೋದು. ಮತ್ತೆ ಇದರಲ್ಲೂ 4 ಕ್ಯಾಟಗರಿ ಡಿವೈಡ್ ಆಗುತ್ತೆ. ಗೂಗಲ್ ಆಡ್ಸ್ ಇರ್ಬೋದು, ಬಿಂಗ್ ಆಡ್ಸ್ ಇರ್ಬೋದು, PPC ಅಂದ್ರೆ ಪೇ ಪರ್ ಕ್ಲಿಕ್ ಕ್ಯಾಂಪೈನ್ಸ್ ಇರ್ಬೋದು, ರೀಟಾರ್ಗೆಟಿಂಗ್, ರೀಮಾರ್ಕೆಟಿಂಗ್ ಆಡ್ಸ್ ಇರ್ಬೋದು, ಈ ತರ ಡಿವೈಡ್ ಆಗುತ್ತೆ. ಮೂರನೇದು ಕಾಂಟೆಂಟ್ ಮಾರ್ಕೆಟಿಂಗ್ ಅಂದ್ರೆ ಬರೀ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲ, ಬರೀ ವಿಡಿಯೋ ಕಾಂಟೆಂಟ್ ಮಾತ್ರ ಅಲ್ಲ. ಕಾಂಟೆಂಟ್ ಮಾರ್ಕೆಟಿಂಗ್ ಅಂದ್ರೆ ಬ್ಲಾಗಿಂಗ್ ಆಗಿರ್ಬೋದು, ಕಾಂಟೆಂಟ್ ರೈಟಿಂಗ್ ಆಗಿರ್ಬೋದು, ಇನ್ಫೋಗ್ರಾಫಿಕ್ಸ್, ಇ ಬುಕ್ಸ್, ಪಾಡ್ಕಾಸ್ಟ್, ಆಮೇಲೆ ಆಡಿಯೋ ಕಾಂಟೆಂಟ್, ಇದೆಲ್ಲ ಕಾಂಟೆಂಟ್ ಮಾರ್ಕೆಟಿಂಗ್ ಅಲ್ಲಿ ಬರುತ್ತೆ. ನಾಲ್ಕನೇದು SMM ಅಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. SMM ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಮಾಡೋದು, ಆರ್ಗ್ಯಾನಿಕ್ ಗ್ರೋತ್ ನ ತಗೊಳ್ಳೋದು. ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲಿ ಆರ್ಗ್ಯಾನಿಕ್ ಗ್ರೋತ್ ನ ತರಿಸೋದು. ನಿನಗೆ ಗೊತ್ತಿರೋದು ಲೀಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ತಗೋಬಹುದು, ಯೂಟ್ಯೂಬ್ ಅಲ್ಲಿ ತಗೋಬಹುದು, ಫೇಸ್ಬುಕ್ ಅಲ್ಲಿ ತಗೋಬಹುದು ಅಂತ. ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಲಿಂಕ್ಡ್ಇನ್ ಅಲ್ಲಿ ತಗೋಬಹುದು. ಲಿಂಕ್ಡ್ಇನ್ ಅಲ್ಲಿ ತುಂಬಾ ಲೀಡ್ಸ್ ನಾವು ತಗೋಬಹುದು. ಅದು ಕಂಪ್ಲೀಟ್ ನಮಗೆ SMM ಅಲ್ಲಿ ನಾವು ನೋಡ್ಕೋಬಹುದು. SMM ಮಾರ್ಕೆಟಿಂಗ್ ಅಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಮೇನ್ ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಏನು ಅಂದ್ರೆ ಕಮ್ಯುನಿಟಿನ ಎಂಗೇಜ್ಮೆಂಟ್ ಮಾಡೋದು, ಕಮ್ಯುನಿಟಿನ ಎಂಗೇಜ್ ಮಾಡಿ ಬ್ರ್ಯಾಂಡ್ ನ ಬಿಲ್ಡ್ ಮಾಡೋದು. ಐದನೇದು ಇಮೇಲ್ ಮಾರ್ಕೆಟಿಂಗ್. ನಿನಗೆ ಅನ್ಸ್ತಾ ಇರಬಹುದು, ಅಂದ್ರೆ ಇಮೇಲ್ಸ್ ಯಾರು ನೋಡ್ತಾರೆ ಗುರು, ನೀನ್ ನೋಡಲ್ಲ, ನನಗೆ ಗೊತ್ತು, ಪದೇ ಇಮೇಲ್ ನ ನೀನ್ ಚೆಕ್ ಮಾಡಲ್ಲ, ಜಿಮೇಲ್ ಹೋಗೋದು, ಇಮೇಲ್ ನ ನೀನ್ ಚೆಕ್ ಮಾಡಲ್ಲ, ನನಗೆ ಗೊತ್ತು. ಆದ್ರೆ ಇಮೇಲ್ ಮಾರ್ಕೆಟಿಂಗ್ ಇಂದ ಲೀಡ್ಸ್ ನ ತುಂಬಾ ಜನರೇಟ್ ಮಾಡಬಹುದು. ಯಾವ ತರ ಮಾಡಬಹುದು ಅಂದ್ರೆ ನಿಮಗೆ ಆಲ್ಮೋಸ್ಟ್ ಇಮೇಲ್ ಮಾರ್ಕೆಟಿಂಗ್ ಇಂದ ನೀನು ಡಾಲರ್ಸ್ ಲೆಕ್ಕದಲ್ಲಿ ಸಂಪಾದನೆ ಮಾಡಬಹುದು, ರುಪೀಸ್ ಲೆಕ್ಕದಲ್ಲ, ಡಾಲರ್ಸ್ ಲೆಕ್ಕದಲ್ಲಿ ಸಂಪಾದನೆ ಮಾಡಬಹುದು. ಅಂದ್ರೆ ಫೌಂಡರ್ಸ್, ಕೋ ಫೌಂಡರ್ಸ್ ಇಮೇಲ್ ನೇ ಜಾಸ್ತಿ ನೋಡ್ತಾರೆ. ಅಂದ್ರೆ ಈ ತರ ಬಿಸ್ನೆಸ್ ಮ್ಯಾನ್ ಗಳು ತುಂಬಾ ಇಮೇಲ್ ನ ಚೆಕ್ ಮಾಡ್ತಾರೆ. ನೀನ್ ಖಾಲಿ ಕೂತಿದ್ಯಾ, ನಿನಗೆ ಏನು ಕೆಲಸ ಇಲ್ಲ ಅಂತ ನೀನ್ ಇಮೇಲ್ ನೋಡಲ್ಲ. ಎಲ್ಲ ಕಮ್ಯುನಿಕೇಶನ್ ಆಗೋದು, ಪ್ರತಿಯೊಂದು ಆಗೋದು ಇಮೇಲ್ ಥ್ರೂನೇ, ಇಮೇಲ್ ಅಲ್ಲೇ. ಮತ್ತೆ ಇದರಲ್ಲೂ 4 ಕ್ಯಾಟಗರಿ ಇದೆ. ಇಮೇಲ್ ಆಟೋಮೇಷನ್, ಪರ್ಸನಲೈಸ್ಡ್ ಇಮೇಲ್ ಕ್ಯಾಂಪೇನ್ ರನ್ ಮಾಡೋದು, ಲೀಡ್ ಮಾರ್ಕೆಟಿಂಗ್, ಡ್ರಿಪ್ ಮಾರ್ಕೆಟಿಂಗ್, ಈ ತರ ವೆರೈಟೀಸ್ ಗಳಿದಾವೆ. ಆರನೇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನೀನ್ ಒಂದು ಪ್ರಾಡಕ್ಟ್ ನ ಜಸ್ಟ್ ರೆಫರ್ ಮಾಡಿ, ಆ ರೆಫರ್ ಮಾಡಿರೋರು ಬೈ ಮಾಡಿದ್ರೆ ಸಾಕು, ನಿನಗೆ ಕಮಿಷನ್ ಸಿಗುತ್ತೆ, ಅದರಲ್ಲಿ ನೀನು ದುಡ್ಡು ಮಾಡಬಹುದು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಈಗಿನ ಕಾಲದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಈಗ 2025 ಅಂತೂ ಇನ್ನೂ ತುಂಬಾ ಟ್ರೆಂಡ್ ಆಗಕ್ಕೆ ಹೋಗ್ತಾ ಇದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರತಿಯೊಬ್ರು ಮಾಡ್ತಾರೆ. ನೀನು ನೋಡಿರ್ಬೋದು, ಯಾರಾದ್ರೂ ಅಂದ್ರೆ ಇನ್ಫ್ಲೂಯೆನ್ಸರ್ಸ್ ಗಳು ಈ ಲಿಂಕ್ ನ ಓಪನ್ ಮಾಡಿ ಇಲ್ಲಿ ಬೈ ಮಾಡಿ, ಈ ತರ ಅಫಿಲಿಯೇಟ್ ಮಾರ್ಕೆಟಿಂಗ್ ಅವ್ರು ಮಾಡ್ತಾನೆ ಇರ್ತಾರೆ. ಅವ್ರಿಗೆ ತುಂಬಾ ಕಮಿಷನ್, ಅಂದ್ರೆ ಪ್ಯಾಸಿವ್ ಇನ್ಕಮ್ ಬರ್ತಾನೆ ಇರುತ್ತೆ ಅವ್ರಿಗೆ. ಇನ್ನು 7 ಟೈಪ್ ಬಾಕಿ ಇದೆ. ಈ ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ನಿನಗೆ ಅಷ್ಟು ಕಾನ್ಸಂಟ್ರೇಷನ್, ನಿನಗೆ ಅಷ್ಟು ಫೋಕಸ್ ಇಲ್ವಲ್ಲ, ಅದು ನೀನ್ ಅಷ್ಟು ನೋಡಲ್ಲ, ನೀನ್ ಸ್ಕಿಪ್ ಮಾಡ್ತೀಯ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಮಿಕ್ಕಿದ 7 ಮಾರ್ಕೆಟಿಂಗ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಡೊಮೈನ್ ಏನು ಅಂತ ನಾನು ನಿನಗೆ ಹೇಳ್ತೀನಿ. ನಿನಗೆ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನಂದ್ರೆ ಆಲ್ರೆಡಿ ನಿನಗೆ ಗೊತ್ತಿರುತ್ತೆ, ನನ್ನ ವಿಡಿಯೋ ನೀನು ಫಾಲೋ ಮಾಡ್ತಾ ಇದ್ರೆ, ನನ್ನ ವಿಡಿಯೋಸ್ ನೀನು ನೋಡ್ತಾ ಇದ್ರೆ ನಿನಗೆ ಆಲ್ರೆಡಿ ಗೊತ್ತಿರುತ್ತೆ. ಏನಂದ್ರೆ ನಾನು ಒಂದು ಮೈಂಡ್ ಟ್ರೈನಿಂಗ್ ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ನಿನ್ನ ಮೈಂಡ್ ನ ಚೇಂಜ್ ಮಾಡಕ್ಕೆ, ನಿನ್ನ ಮೈಂಡ್ ನ ಕಂಪ್ಲೀಟ್ ರೀಬೂಟ್ ಮಾಡೋ ಸ್ಟ್ರಾಟಜಿ ಏನು, ಅದೆಲ್ಲ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ.
ಇದರಲ್ಲಿ ಕಂಪ್ಲೀಟ್ ಸ್ಕ್ರಿಪ್ಟಿಂಗ್ ಕಂಪ್ಲೀಟ್ ಆಗಿದೆ, ವಿಡಿಯೋ ಶೂಟ್ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಕೋರ್ಸ್ ಇವಾಗ ಕಂಪ್ಲೀಟ್ ಆಗಿದೆ. ಇನ್ನು 2-3 ದಿನದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಹೇಳ್ತೀನಿ. ಇದಕ್ಕೆ ನಾನು 399 ಅಂದ್ರೆ ಫಸ್ಟ್ 100 ಮೆಂಬರ್ಸ್ಗೆ 399 ಅಲ್ಲಿ ನೀನು ಈ ಕೋರ್ಸ್ ನ ತಗೋಬಹುದು. ಈ ಕೋರ್ಸ್ ಇಂದ ನಿನಗೆ ಏನ್ ಲಾಭ ಅಂದ್ರೆ, ಈ ಕೋರ್ಸ್ ನೀನು ಒಂದು ವೇಳೆ ನೀನು ತಗೊಂಡ್ರೆ ಇದರಲ್ಲಿ ಕಂಪ್ಲೀಟ್ ನಿನ್ ಮೈಂಡ್ ಚೇಂಜ್ ಆಗಿ, ಇವಾಗ ನೀನ್ ಏನು ನೆಗೆಟಿವ್ ವೈಬ್ಸ್ ಇದೆ ನೋಡು, ಅಂದ್ರೆ ದೊಡ್ಡವರು ತುಂಬಾ ಹೇಳ್ತಿದ್ದಾರೆ, ಅಂದ್ರೆ ಅನಾದಿ ಕಾಲದಿಂದ ಇದನ್ನ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಬಡವ ಬರೀ ಬಡವಾಗೇ ಹೋಗ್ತಾನೆ, ಶ್ರೀಮಂತ ಬರೀ ಶ್ರೀಮಂತ ಆಗ್ತಾ ಇರ್ತಾನೆ, ಏನಕ್ಕಿದು, ಏನಕ್ಕೆ ಈ ಡಿಫ್ರೆನ್ಸ್, ಏನಕ್ಕೆ ಇದು ತಾರತಮ್ಯ, ಈ ತರ ನಿನಗೆ ಅನ್ಸಿರತ್ತೆ. ಏನು ಅಂದ್ರೆ ಕಂಪ್ಲೀಟ್ ಇದು ಮೈಂಡ್ ಸೆಟ್ ಇಂದ ಆಗಿರೋದು. ನಿನ್ನ ಮೈಂಡ್ ನ ಚೇಂಜ್ ಮಾಡಿದ್ರೆ, ಈ ಕೋರ್ಸ್ ನೀನೇನಾದ್ರೂ ತಗೊಂಡ್ರೆ ಈ ಮೈಂಡ್ ಕಂಪ್ಲೀಟ್ ಚೇಂಜ್ ಆಗಿ ನಿನಗೆ ಏನಿಲ್ಲ, ನೀನ್ ಈಸಿ ಪ್ರತಿಯೊಂದು ಕಷ್ಟನ ಪ್ರತಿಯೊಂದು ಇದನ್ನ ಈಸಿಯಾಗಿ ತಗೊಂಡು ನೀನು ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀಯ. ನಿನಗೆ ಗೊತ್ತಿಲ್ಲದೆ ನೀನು ಸಾಲ್ವ್ ಮಾಡ್ಕೊಂಡು ಹೋಗ್ತೀಯ. ಆದ್ರೆ ಈ ಮೈಂಡ್ ಟ್ರೈನಿಂಗ್ ಕೋರ್ಸ್ ನೀನು ತಗೋಬೇಕು. ಆತರ ಒಂದು ಡಿಸೈನ್ ಮಾಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದ್ರ ಬಗ್ಗೆ ನಿನಗೆ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ನಾನು ಮುಂದಿನ 2-3 ದಿನದಲ್ಲಿ ನಾನು ನಿನಗೆ ಹೇಳ್ತೀನಿ, ಓಕೆನಾ? ಸೊ ಇವಾಗ ಏನು ಅಂದ್ರೆ ಹೆಸರು ಗೊತ್ತಲ್ಲ, ನೆನಪಿದೆಯಲ್ಲ, ಶನಾಯ್. ಶನಾಯ್ ಅಂದ್ರೆ ಯಾರು ಹೇಳು? ನೀನು. ಸಿಗುವ, ಬಾಯ್.